ಮೂರು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಉಪಯುದ್ಧ ಈಗ ಅಂತ್ಯ ಆಗಿದೆ. ಚನ್ನಪಟ್ಟಣ ಗೊಂಬೆಯಾಟದಲ್ಲಿ ಗೆಲ್ಲೋರು ಯಾರು? ದಾಖಲೆಯ ಭರ್ಜರಿ ಮತದಾನ ಆಗಿದೆ. ಮೂರು ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಉಪಯುದ್ಧ ಈಗ ಅಂತ್ಯ ಆಗಿದೆ. ನಿನ್ನೆ ಭರ್ಜರಿಯಾಗಿ ಮತದಾನ ಕೂಡ ಆಗಿದೆ. ಚನ್ನಪಟ್ಟಣ ಗೊಂಬೆಯಾಟದಲ್ಲಿ ಹಾಗಾದ್ರೆ ಗೆಲ್ಲೋರು ಯಾರು? ದಾಖಲೆಯ ಭರ್ಜರಿ ಮತದಾನ ಆಗಿದೆ. ಏನಂತಾರೆ ಅಲ್ಲಿನ ಕ್ಷೇತ್ರದ ಜನತೆ? ಗೊಂಬೆಯಾಟದಲ್ಲಿ ಯಾರ ಗೆಲುವು, ಯಾರ ಪರ ಜನರ ಒಲವಿದೆ? ಜನರ ನಾಡಿ ಮಿಡಿತ ಹೇಗಿದೆ? ಮೂರು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಉಪಯುದ್ಧ ನಿನ್ನೆ ಅಂತ್ಯ ಆಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಮತದಾನ ಕೂಡ ಆಗಿದೆ. ಇದೀಗ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಕೂಡ ಮತ ಪೆಟ್ಟಿಗೆಯನ್ನ ಸೇರಿದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಮೂರು ಕ್ಷೇತ್ರಗಳಲ್ಲೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮತ ಕೂಡ ಆಗಿದೆ. ಇನ್ನು ನವೆಂಬರ್ 23ರಂದು ಫಲಿತಾಂಶ ಕೂಡ ಬರುತ್ತೆ. ಹೀಗಾಗಿ ಎಲ್ಲರ ಚಿತ್ತ ಈಗ ಫಲಿತಾಂಶದತ್ತ ನೆಟ್ಟಿದೆ. ಇನ್ನು ಚನ್ನಪಟ್ಟಣದ ಗೊಂಬೆಯಾಟದಲ್ಲಿ ಯಾರು ಗೆಲ್ತಾರೆ? ಕ್ಷೇತ್ರದ ಜನತೆ ಏನ್ ಹೇಳ್ತಾ ಇದ್ದಾರೆ? ದಾಖಲೆಯ ಭರ್ಜರಿ ಮತದಾನ ಅಂತೂ ಆಯಿತು. ಹಾಗಾದ್ರೆ ಕ್ಷೇತ್ರದ ಜನ ಏನಂತ ಇದ್ದಾರೆ? ಚನ್ನಪಟ್ಟಣದಲ್ಲಿ ಗೊಂಬೆಯಾಟದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ? ಯಾರ ಪರ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಷೇತ್ರದ ಜನತೆ? ಪವರ್ ಟಿವಿ ಉಪಯುದ್ಧದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಇನ್ನು ಮೂರು ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಉಪಯುದ್ಧ ಈಗ ಅಂತ್ಯ ಆಗಿದೆ. ಮೂರು ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಉಪಯುದ್ಧ ಅಂತ್ಯ ಆಗಿದೆ. ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ರು, ಕ್ಷೇತ್ರ ಸಂಚಾರವನ್ನ ಮಾಡಿದ್ರು. ಇದೀಗ ಮತದಾರರನ್ನ ಯಾರು ಸೆಳೆದಿದ್ದಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಇದೇ ವಿಚಾರವಾಗಿ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿದೆ. ಅಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಅಂತ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ.